ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಂತಂದ್ರೆ, ಸೊ ನಿಜವಾಗ್ಲೂ ಬೇಜಾರಾಗುತ್ತೆ ಫ್ರೆಂಡ್ಸ್. ಏನ್ ಗೊತ್ತಾ, ಸೊ ನಿನ್ನೆ ನಾನು ಸುಮಾರು ಒಂದ್ 2-3 ವಿಡಿಯೋಗಳನ್ನ ನೋಡಿದೆ. ನಾನು ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಫೇಸ್ಬುಕ್ ಆಗ್ಲಿ ನಾನು ಒಂದ್ 2-3 ವಿಡಿಯೋಗಳು ನೋಡಿದೆ. ಇದ್ದಕ್ಕಿದ್ದಂಗೆ RTO ಆಫೀಸರ್ಸು, ಆಮೇಲೆ ಪೊಲೀಸು, ಟ್ರಾಫಿಕ್ ಪೊಲೀಸು ಎಲ್ಲ ಸೇರ್ಕೊಂಡು ಇವಾಗೇನು ರ್ಯಾಪಿಡೋ ಏನೋ ಮಾಡ್ತಿದ್ರಲ್ವಾ, ಸೊ ಅವ್ರ ಗಾಡಿಗಳನ್ನೆಲ್ಲ ಹಿಡಿದು ಅವ್ರಿಗೆಲ್ಲ ಸೀಸ್ ಮಾಡ್ತಾ ಇದಾರೆ, ಆಮೇಲೆ ಫೈನ್ಗಳು ಹಾಕ್ತಾ ಇದಾರೆ. ಓಕೆನಾ? ಸೊ ಇದು ಎಷ್ಟು ಮಟ್ಟಿಗೆ ಸರಿ? ಮಾಡ್ಲಿ, ಬೇಡನಲ್ಲ. ಸೊ ಇಫ್ ಇಟ್ ಈಸ್ ಇಲ್ಲೀಗಲ್, ಓಕೆ, ಇಲ್ಲೀಗಲ್ ಇದ್ರೆ ಪ್ರಾಪರ್ ಆಕ್ಷನ್ ತಗೊಳ್ಳಿ. ಓಕೆನಾ? ಸೊ ಮುಂಚೆ ನೀವು ನೋಟಿಸ್ ಕೊಡ್ಬೇಕು. ಇಲ್ಲ ಅಂತಂದ್ರೆ ನೀವೇನಾದ್ರು ಪಬ್ಲಿಷ್ ಮಾಡಿದ್ರಾ? ಇವಾಗ ಏನಾದ್ರು ರ್ಯಾಪಿಡೋ ಬ್ಯಾನ್ ಆಗಿದೆ ಅಂತ ಏನಾದ್ರು ಪಬ್ಲಿಷ್ ಮಾಡಿದ್ರಾ? ಯಾರು ಮಾಡಬೇಡಿ ಅಂತ. ಸೊ ಇದೆಲ್ಲ ನೀವು ಕಾರ್ಯಾಚರಣೆ ಮಾಡ್ತಾ ಇದೀರಲ್ವಾ, ಸೊ ಮಾಡಿ. ನಿಮ್ ಗೌರ್ಮೆಂಟ್ ಏನ್ ರೂಲ್ಸ್ ಇದೆಯೋ ನೀವು ಮಾಡಿ, ಬೇಡ ಅಂತ ಹೇಳಲ್ಲ ನಾನು. ಯಾಕೆ ಹೇಳ್ರಿ, ಅದೇನಿದೆ, ಇವಾಗ ಏನಾದ್ರು ಇಲ್ಲೀಗಲ್ ಆಗಿದೆಯಾ, ಸೇಫ್ಟಿ ಕನ್ಸರ್ನ್ ಇದೆಯಾ, ಏನಾದ್ರು ಆಗಿರ್ಲಿ, ಸೊ ಮಾಡಿ. ನೀವು ಈ ಡ್ರೈವರ್ಗಳಿಗೆ ಆಗ್ಲಿ, ಇವಾಗ ಅವ್ರು ಓಲಾ ರ್ಯಾಪಿಡೋ ಮಾಡೋರ್ಗಾಗ್ಲಿ ಯಾಕೆ ತೊಂದರೆ ಕೊಡ್ತೀರಾ? ನಾನು ಕೇಳ್ತಾರ ಕ್ವಶನ್, ಅವ್ರಿಗೆ ಏನಕ್ಕೆ ತೊಂದರೆ ಕೊಡ್ತೀರಾ ನೀವು? ಇವಾಗ ರ್ಯಾಪಿಡೋ ಇಂಟ್ರೊಡ್ಯೂಸ್ ಮಾಡಿದಾನಲ್ವಾ, CO ಇದಾನಲ್ವಾ, ಅವನ್ನ ಕರೆಸಿ ಫೇಸ್ ಟು ಫೇಸ್ ಮೀಟಿಂಗ್ ಮಾಡಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಜೊತೆ ಎಲ್ಲ ಮೀಟಿಂಗ್ ಮಾಡಿ ಕೇಳಿ. ಅದೇನಾದ್ರೂ ಓಕೆ ಇಲ್ಲ ಅಂತಂದ್ರೆ ಬ್ಯಾನ್ ಮಾಡ್ರಿ. ಅವನ್ನ ಹೇಳಿ ಬ್ಯಾನ್ ಮಾಡಿ, ನೆಟ್ವರ್ಕ್ ಕಟ್ ಮಾಡಿ, ಆಪ್ ಸ್ಟೋರ್ ಮತ್ತೆ ಪ್ಲೇ ಸ್ಟೋರ್ ಇಂದ ಆಪ್ ತೆಗ್ದಾಕಿ. ಅವಾಗ ಏನಕ್ಕೆ ಈ ಬೈಕರೆಲ್ಲ ಏನೋ ಕೊಡಿಸ್ತಾರೆ? ಪಾಪ ಅವ್ರು ಏನೋ ಬೇರೆ ಲೈಕ್ ಪರ್ಯಾಯ ಮಾರ್ಗ ಹುಡ್ಕೊಂಡ್ಬಿಟ್ಟು ಬೇರೆ ಯಾವ್ದೇ ಕೆಲಸ ನೋಡ್ಕೊಂಡು ಜೀವನ ಮಾಡ್ಕೊಂತಾರೆ. ಸೊ ನನಗಂತೂ ತುಂಬಾ ಬೇಜಾರಾಗ್ತಾ ಇದೆ. ಏನಕ್ಕೆ ಅಂತಂದ್ರೆ ಪಾಪ ನಾನು ಸುಮಾರು ನಿನ್ನೆ ಒಂದ್ 2-3 ವಿಡಿಯೋಗಳು ನೋಡಿದೆ, ಅಳ್ತಾ ಇದ್ದಾರೆ. ಆಯ್ತಾ? ಇವಾಗ ಲೈಕ್ ಎವ್ರಿ 3-4 ಡ್ಯೂಟೀಸ್ ಆದ್ಮೇಲೆ ಸೆಲ್ಫಿ ಕೇಳ್ಬೇಕು. ಅವಾಗ ಸೆಲ್ಫಿ ತಗೊಂಡು ಡ್ಯೂಟಿ ಮಾಡಕ್ಕಾಗಲ್ಲ ಅಲ್ವಾ? ಸೊ ಈ ತರ ರೂಲ್ಸ್ಗಳು ಇದಾವೆ. ನೀವು ಪ್ರಾಪರ್ ವೇಲ್ ಹೋಗಿ. ಸಪೋಸ್ ಏನಾದ್ರು ಇವಾಗ ನೀವು ಅದು ಏನು ಫಾಲೋ ಮಾಡ್ತಿಲ್ಲ ಅವರು ರೂಲ್ಸ್ಗಳಂತಂದ್ರೆ ಬ್ಯಾನ್ ಮಾಡ್ಬಿಡಿ. ಪ್ಲೇ ಸ್ಟೋರ್ ಇಂದನೇ ತೆಗ್ದಾಕ್ ಬಿಡ್ರಿ, ನೆಟ್ವರ್ಕ್ ಕಟ್ ಮಾಡಿ. ಸೊ ಯಾರು ಹೋಗ್ಬಿಟ್ಟು ರ್ಯಾಪಿಡೋ ಮತ್ತೆ ಓಲಾ ಬೈಕ್ಗಳು, ಊಬರ್ ಬೈಕ್ಗಳೆಲ್ಲ ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ಸೊ ಇವಾಗ ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ಟು ಮಾತಾಡ್ತಾನೆ ಇಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇನೆ. ಸೊ ಪ್ರಾಪರ್ ವೇಲ್ ಹೋದ್ರೆ ಸೊ ಈ ತರ ಸೊಲ್ಯೂಷನ್ ಸಿಗುತ್ತೆ. ಈಗ ಎಂಡ್ ಯೂಸರ್ಗೆ ಬಂದ್ಬಿಟ್ಟು ನೀವು ಕಸ್ಟಮರ್ ಆಗ್ಲಿ, ಈಗ ರೈಡರ್ಗಾಗ್ಲಿ, ಡ್ರೈವರ್ಗಾಗ್ಲಿ ನೀವು ಪ್ರಾಬ್ಲಮ್ ಮಾಡಿದ್ರೆ ತಪ್ಪಲ್ವಾ? ಅವನು ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಅವ್ನು ಕುತ್ಕೊಂಡು ಚೆನ್ನಾಗಿದ್ದಾನೆ, ಮೇಲೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಕೊಂಡು ಅವರು ಆರಾಮಾಗಿ AC ರೂಮಲ್ಲಿ ಮಲ್ಕೊಂಡಿದ್ದಾರೆ. ರೋಡಲ್ಲಿ ಓಡಾಡ್ತಾ ಇರೋರು ಬೈಕ್ ರೈಡರ್ಸ್ ಮತ್ತೆ ಬೈಕ್ ಡ್ರೈವರ್ಸ್ಗಳು, ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಅಷ್ಟೇ. ಗೈಸ್, ಈ ತರ ಇದೆ. ಸೊ ನನ್ಗೇನೋ ಹೇಳ್ಬೇಕು ಅನ್ನಿಸ್ತು. ನಾನೆಲ್ಲ ನಿನ್ನೆ ಒಂದು 4-5 ವಿಡಿಯೋಗಳು ನೋಡ್ಬಿಟ್ಟು ಒಂಥರ ಇದು ಆಯ್ತು. ನಿನ್ನೆ ಮಾಡ್ಬೇಕಿತ್ತು ವಿಡಿಯೋ, ಸೊ ಸಮ್ ಕಾರಣಾಂತರದಿಂದ ಮಾಡೋಕ್ಕಾಗಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಸೊ ನಾನೇನು ಇಲ್ಲಿ ರ್ಯಾಪಿಡೋ ಇರಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅಷ್ಟೇನೆ, ಅವ್ನು ಯಾರು ರ್ಯಾಪಿಡೋ ಇದು ಮಾಡಿದಾನಲ್ವಾ, ಸೊ ಅವನ್ನ ಕರ್ಸ್ಬಿಟ್ಟು ಡೈರೆಕ್ಟ್ ಆಗಿ ಮಾತಾಡಿ, ಇವಾಗ ಏನೋ ಓಕೆ ಇಲ್ವಾ ಅಂದ್ರೆ ಬ್ಯಾನ್ ಮಾಡ್ಬಿಡಿ. ಅದು ಬ್ಯಾನ್ ಮಾಡಿದ್ರೆ ಏನೋ ಅವ್ರು ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಅಷ್ಟೇ, ಸಿಂಪಲ್ ರೀಸನ್, ಬ್ಯಾನ್ ಅಷ್ಟೇ. ಓಕೆ ಗೈಸ್, ಬೈಕ್ ಟ್ಯಾಕ್ಸಿ ನೋಡ್ರಪ್ಪ, ಬೈಕ್ ಟ್ಯಾಕ್ಸಿ ಎಲ್ಲಿ ನೋಡ್ರೆ ಬೈಕು ಇಷ್ಟೊಂದು ಬೈಕ್ ಆಗಿದೆ, ಸಿಕ್ಕಾಪಟ್ಟಿ ಬೈಕ್. ಸ್ನೇಹಿತರೆ, ಈಗ ಬಂದಿದ್ದು ಸುದ್ದಿ ಏನಂದ್ರೆ, ಆಗಸ್ಟ್ 5ರಿಂದ ಯಾರು 2 ವೀಲರ್ ರ್ಯಾಪಿಡೋ ಓಡಿಸ್ತಿದ್ರಾ, ನಿಮ್ ಗಾಡಿ ಸೀದಾದ್ರೆ ಮತ್ತೆ ನಿಮ್ ಗಾಡಿ ಕೊಡಲ್ಲ. ದಯವಿಟ್ಟು ರ್ಯಾಪಿಡೋನ ಸ್ಟಾಪ್ ಮಾಡಿ. ಏನಾದ್ರು ಪಾರ್ಸಲ್ ಇದ್ರೆ ಪೈಸಲ್ ರೇಟ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಬೆಂಗಳೂರಲ್ಲಿ HSR, ಕೋರಮಂಗಲ ಎಲ್ಲಾ ಕಡೆ, ಆಲ್ ಗ್ರೌಂಡ್ ಬೆಂಗಳೂರಲ್ಲಿ ಎಲ್ಲಾ ಕಡೆ ಗಾಡಿಗಳನ್ನ ಹಿಡಿತಿದ್ದಾರೆ. RTO ಆಫೀಸರ್ ಹಿಡಿತಾರೆ, ಮತ್ತೆ ಆಟೋದವರು ಹಿಡಿತಿದ್ದಾರೆ. ಹಿಡಿದು ಗಾಡಿನ ಸೀಸ್ ಮಾಡ್ತಿದ್ದಾರೆ. ದಯವಿಟ್ಟು ನಿಮ್ ಗಾಡಿ ಸೀದಾದ್ರೆ ಮತ್ತೆ ವಾಪಸ್ ಕೊಡಲ್ಲ. ಈ ವಿಡಿಯೋನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಎಲ್ಲರ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್.